ತನುವು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜೆ. ಹೆಂಗಿದ್ರೆ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಫ್ರಾಮ್ ಆಗುಂಬೆ. ಎಲ್ರಿಗೂ ಗೊತ್ತಿರೋಂಗೆ ನಿನ್ನೆ ಆಗುಂಬೆಗೆ ಬಂದು ಸ್ಟೇ ಮಾಡಿದ್ದೆ. ಸಕ್ಕತ್ತಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸು, ಸಕ್ಕತ್ತಾಗಿರ್ತಕ್ಕಂಥ ಒಂದು ರೂಮು, ಸಕ್ಕತ್ತಾಗಿರ್ತಕ್ಕಂಥ ಒಂದು ವ್ಯೂವು, ಇದನ್ನೆಲ್ಲ ನೋಡಿಕೊಂಡು ಇವತ್ತು ರೂಮ್ನ ಚೆಕ್ಔಟ್ ಆಗಿಬಿಟ್ಟು ಮಂಗಳೂರಿನತ್ತ ನಾನು ಪ್ರಯಾಣನ ಬೆಳೆಸ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಒಂದು ರೂಮ್ ಟೂರ್ನ ಕೊಡ್ತೀನಂತೆ. ಹಾಗೆ ಈ ಪ್ರಾಪರ್ಟಿನಲ್ಲಿ ಯಾರು ಸ್ಟೇ ಮಾಡಬೇಕನ್ನೋದಾದರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಂತೆ. 1000% ರೆಕಮೆಂಡೆಡ್ ಪ್ಲೇಸ್ ಸ್ನೇಹಿತರೆ. ಸಕ್ಕತ್ತಾಗಿದೆ, ಫ್ರೆಂಡ್ಲಿಯಾಗಿದ್ದಾರೆ, ಓನರು ಕೂಡ ಅದ್ಭುತವಾಗಿದೆ. ಸೊ ಡೀಟೇಲ್ಸ್ನ ಹಾಕ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೆ ರೂಮ್ ಟೂರ್ನ ನೋಡ್ಕೊಂಬನ್ನಿ. ಹೋಗ್ತಾ ರೋಡಲ್ಲಿ ಸಿಗುವ ನಿಮಗೆ. ಸ್ನೇಹಿತರೆ, ಈ ಒಂದು ಜಾಗದಿಂದ ಹೊರಡಲು ಸಿದ್ಧವಾಗಿದ್ದೀನಿ ಅಂದ್ಕೊಳ್ಳಿ. ನೋಡಿ ಹಿಂದ್ಗಡೆ ವ್ಯೂ ಇನ್ನೊಂದು ಸರ್ತಿ ಸಕ್ಕತ್ತಾಗಿಯೇ ಇತ್ತು. ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀನಿ. ನಾನು ಗಾಡಿನೆಲ್ಲ ರೆಡಿ ಮಾಡಿದೆ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ, ರಾತ್ರಿ ಎಲ್ಲ ಮಳೆ ಆದರೂ ಕೂಡ. ಸೊ ಹಿಂದ್ಗಡೆ ಇದೆ ಪ್ರಾಪರ್ಟಿ. ಮೇಲ್ಗಡೆ ಒಂದು ಸರ್ತಿ ರೂಮ್ ತೋರಿಸ್ತೀನಂತೆ ನಿಮಗೆ, ಬನ್ನಿ. ಮೇಲೆ ಬಂದ ತಕ್ಷಣ ಈ ಥರ ಒಂದು ಸಿಟ್ಔಟ್ ಸಿಗುತ್ತೆ. ಡೈನಿಂಗ್ ಟೇಬಲ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಸಿಂಕ್ ಉಂಟು, ಸಕ್ಕತ್ತಾಗಿದೆ. ಇದು ಮೊದಲನೆಯ ರೂಮು. 2 ರೂಮ್ ಇದೆ ಟೋಟಲ್. ನಿಮಗೆ ಫುಲ್ ಮೇಸಪ್ ಮಾಡಾಕ್ಬಿಟ್ಟಿದ್ದೀವಿ ಅಂದ್ಕೊಳ್ಳಿ. ಈ ಥರ ಇರುತ್ತೆ ಒಳಗಡೆಗೆ. ಇಲ್ಲೊಂದು ದೊಡ್ಡ ಡ್ರೆಸ್ಸಿಂಗ್ ಟೇಬಲ್ ಇದೆ ಮಿರರ್ ಜೊತೆಗೆ. ನೀಟ್ ಆ್ಯಂಡ್ ಕ್ಲೀನ್ ಬಾತ್ರೂಮ್ ಉಂಟು. ಅದಾದ ನಂತರ ಗೀಝರ್ ಉಂಟು, ಬೇಕಿದ್ದರೆ. ಈ ಸೆಕೆ ಗೀಝರ್ ಅವಶ್ಯಕತೆ ಇಲ್ಲ. ಮೇನ್ ಏನಪ್ಪ, ಒಂದು ಟಿ ವಿ ಉಂಟು, ಎ ಸಿ ಇದೆ. ಅಲ್ಲಿಂದ ಬಂದರೆ ಈ ರೂಮಿಗೆ ಬರ್ತೀವಿ ಸೀದಾ, ಡೈರೆಕ್ಟ್ ಅಟ್ಯಾಚ್ ರೂಮ್ ಇದೆ. ಫ್ಯಾಮಿಲಿ ಬಂದರೆ ಸಖತ್ತಾಗಿದೆ. ಇದು ಕೂಡ ಸೇಮು, ಗೀಝರ್ ಎಲ್ಲ ಉಂಟು. ಸಖತ್ತಾಗಿರ್ತಕ್ಕಂಥ ಒಂದು ಮೇನ್ ಏನಪ್ಪ ಅಂದರೆ, ಇಲ್ಲಿ ನೋಡಿ, ರೂಮಲ್ಲಿ ಕೂತ್ಕೊಂಡ್ರೇ ನಿಮ್ಗೆ ಈ ಥರದೊಂದು ವ್ಯೂ ಸಿಕ್ಬಿಡುತ್ತೆ. ಅದ್ದೂರಿ ವ್ಯೂ. ಇಲ್ಲಿ ನೋಡಿ, ಪೂರ್ತಿ ಎಲ್ಲೇ ನೋಡಿ 360ನಲ್ಲಿ ಒಂದು ಅದ್ಭುತವಾದಂಥ ವ್ಯೂ ಇದೆ. ಕ್ರೇಜಿಯಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸು. ಸೊ ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀವಿ. ಹೊರಟು ನೆಕ್ಸ್ಟು ಇವಾಗ ಎಲ್ಲಿ ಅನ್ನೋದಾದರೆ ಡೈರೆಕ್ಟಾಗಿ ಮಂಗಳೂರಲ್ಲಿ ಸಿಗುವ ಸ್ನೇಹಿತರೆ. ಆಂದಿವೆ ಹೋಗ್ತಾ. ಈ ಗುಡಿಯ ದೇವಿ ನೀನು, ಈ ತನುವ ಪ್ರಾಣ ನೀನು, ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು. ನೀ ಅಳಲು ನೋಡಲಾರೆ, ನೀನಿರದೆ ಬಾಳಲಾರೆ. ನನ್ನಲ್ಲಿ ಕೋಪವೇ, ನಾನಿನಗೆ ಬೇಡವೇ. ನೀ ದೂರವಾದರೆ ನನಗಾರು ಆಸರೆ. ಬೆರಳನು ಕಾಣದ ಲತೆಯಂತೆ, ಬಿಸಿಲಿಗೆ ಬಾಡಿದ ಹೂವಂತೆ, ಸೋತಿದೆ ಮೊಗವೇಕೆ. ಏನು ನಿನ್ನ ಚಿಂತೆ, ಹೇಳೆ ನನ್ನ ಕಾಂತೆ. ಸೊ ನೋಡಿ ಸ್ನೇಹಿತರೆ, ಈ ಒಂದು ಹೋಮ್ ಸ್ಟೇಯಿಂದ ಚೆಕ್ಔಟ್ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಹೆಂಗಿದೆ ನೋಡಿ ರೋಡು. ಇಲ್ಲಿಂದ ಇಳ್ಕೊಂಡು ಕೆಳಗಡೆಗೆ ಹೋಗಬೇಕು. ಆವಾಗ ನಿಮಗೆ ಮೇನ್ ರೋಡ್ ಸಿಗುತ್ತೆ. ಅಂದರೆ ಹೆಬ್ರಿ ಆಗುಂಬೆ ರೋಡ್ ಇದೆ ಅಲ್ವಾ, ಆ ರೋಡ್ ಸಿಗುತ್ತೆ ನಿಮಗೆ ಅಂದ್ಕೊಳ್ಳಿ. ಸಖತ್ತಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ನಾವು ಮಾಡಿಬಿಟ್ಟು ಇಲ್ಲಿಂದ ಚೆಕ್ಔಟ್ ಆಗಿ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಮಂಗಳೂರಲ್ಲಿ ಸಿಗ್ತೀನಂತೆ ನಾನು. ಏನು ನಿನ್ನ ಚಿಂತೆ, ಹೇಳೆ ನನ್ನ ಕಾಂತೆ. ಬೆರಳನು ಕಾಣದ ಲತೆಯಂತೆ, ಬಿಸಿಲಿಗೆ ಬಾಡಿದ ಹೂವಂತೆ. ಏನು ನಿನ್ನ ಚಿಂತೆ, ಹೇಳೆ ನನ್ನ ಕಾಂತೆ. ನಿಮಗೆ ಮೇನ್ ರೋಡಿಂದ ಅಂದರೆ ಆಗುಂಬೆಯಿಂದ ಹೆಬ್ರಿಗೆ ಹೋಗೋ ಮೇನ್ ರೋಡ್ ಏನು ಬರುತ್ತೆ ಗೊತ್ತಾ, ಆ ಒಂದು ಮೇನ್ ರೋಡಲ್ಲಿ ಕಾಡಿನ ಮನೆ ಅಂತ ಒಂದು ಹೋಮ್ ಸ್ಟೇ ಬರುತ್ತೆ. ಆ ಹೋಮ್ ಸ್ಟೇ ಪಕ್ಕದಿಂದ ಒಂದು
ಸಿ ರೋಡ್ ಸಿಗುತ್ತೆ, ಅದರಲ್ಲಿ ಬಂದರೆ ಈ ಒಂದು ಪ್ರಾಪರ್ಟಿಗೆ ಬರ್ಬೋದು. ಮ್ಯಾಪ್ ನಿಮಗೆ ಮೇನ್ ರೋಡಲ್ಲಿ ಎಂಡ್ ಆಗಿಬಿಡುತ್ತೆ, ಸೊ ಹಂಗಾಗಿ ಕರೆಕ್ಟಾಗಿ ಗೊತ್ತಾಗಲ್ಲ. ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯೆನ್ಸು ಅಂತ ಅಂದ್ಕೊಳ್ಳಿ. ಆಲ್ಮೋಸ್ಟ್ ಸಮಯ ಬಂದು 11 ಗಂಟೆ ಆಗಿಬಿಟ್ಟಿದೆ. ಇವಾಗ ಡೈರೆಕ್ಟ್ ಮಂಗಳೂರಿಗೆ ಹೋಗಲ್ಲ, ವರಂಗ ಟೆಂಪಲ್ ಇದೆ ಅಲ್ವಾ, ಜೈನ್ ಲೇಕ್ ಟೆಂಪಲ್, ಅಲ್ಲಿಗೆ ಹೋಗುವ ಬನ್ನಿ. ಹೋಗ್ತಾ ಹಂಗೆ ಸಿಗ್ತೀನಿ ಅಂತ ನಿಮಗೆ ಮೇನ್ ರೋಡಲ್ಲಿ. ದೇವಿ ನೀನು, ಈ ತನುವ ಪ್ರಾಣ ನೀನು, ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು. ನೀ ಅಳಲು ನೋಡಲಾರೆ, ನೀನಿರದೆ ಬಾಳಲಾರೆ. ನನ್ನಲ್ಲಿ ಕೋಪವೇ ನಿನಗೆ ಬೇಡವೇ. ನೀ ದೂರವಾದರೆ ನನಗಾರು ಆಸರೆ. ಬೆರಳನು ಕಾಣದ ಲತೆಯಂತೆ ಬಿಸಿ. ಸ್ನೇಹಿತರೆ, ಇವಾಗ ತಾನೇ ನಾನು ವರಂಗ ಬಂದು ರೀಚ್ ಆಗಿದ್ದೀನಿ. ನಾನು ಹಿಂದೆ ಕೂಡ ಈ ಒಂದು ಪ್ಲೇಸ್ದು ವೀಡಿಯೋ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಇವಾಗ ಮತ್ತೆ ಬಂದಿದ್ದೀನಿ. ಇವರೆಲ್ಲ ನಮ್ಮ ಫ್ರೆಂಡ್ಸ್ ನೋಡಿಲ್ಲ ಅಂತಂದ್ರು ಅಂದ್ಕೊಂಡು. ಬಟ್ ಸಕ್ಕತ್ತಾಗಿರ್ತಕ್ಕಂಥ ಒಂದು ಟೆಂಪಲ್ಲು, ತುಂಬ ಪೀಸಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಈ ಜಾಗ. ಹೆಂಗಿದೆ ಅಂತ ಈ ಸೈಡಿಂದ ಒಂದು ಸರ್ತಿ ತೋರಿಸ್ತೀನಿ ಅಂತ ನೋಡ್ಕೊಳ್ಳಿ. ಬಿಸಿಲು ಮಾತ್ರ ಅದ್ದೂರಿಯಾಗಿದೆ ಅಂದ್ಕೊಳ್ಳಿ. ಸೈಕ್ ಮಾಡ್ತಾಯಿದೆ ಬಿಸಿಲು. ಯಪ್ಪ ಆಗ್ತಾನೆ ಇಲ್ಲ ಗುರು. ನೀರು ಇಳಿತಾನೆ ಇದೆ ದಳ 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 ಅಂದ್ಕೊಂಡು. ಸೊ ಈ ಕಡೆಯಿಂದ ಒಂದು ಸರ್ತಿ ತೋರಿಸ್ತೀನಿ ಅಂತ ನೋಡಿ ಹೆಂಗಿದೆ ಅಂತ. ಅಲ್ಲೇನಿದೆ ಗೊತ್ತಾ, ಅದು ಒಂದು ಎಂಟ್ರೆನ್ಸು. ಅಲ್ಲಿಂದ ಒಳಗಡೆ ಬಂದರೆ ಹಿಂಗೆ ಮುಂದೆ ಬರಬೇಕು. ಅಲ್ಲಿನ ಮುಂದೆ ಒಂದು ಬಿಲ್ಡಿಂಗ್ ಥರ ಕಾಣಿಸ್ತಿದೆ ಅಲ್ವಾ, ಸ್ವಲ್ಪ ಝೂಮ್ ಆಗ್ಬಿಟ್ಟು ತೋರಿಸ್ತೀನಿ ಅಂತ ನೋಡಿ. ಅದೇನು ಬಿಲ್ಡಿಂಗ್ ಥರ ಇದೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ಕೌಂಟ್ರ್ ಥರ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿಕೊಂಡು ಹೋಗಬೇಕು. ಏನಕ್ಕಂದರೆ ಇಲ್ಲಿ ದೋಣಿ ಇದೆ, ದೋಣಿಲಿ ಹೋಗ್ಬೇಕು, ನಾವು ಹಂಗೆ ಹೋಗೋಕ್ಕಾಗಲ್ಲ. ಸೊ ಅಲ್ಲಿಂದ ನೀವು ಮಾತಾಡಿಕೊಂಡು ದೋಣಿ ಬುಕ್ ಮಾಡ್ಕೊಂಬಂದರೆ ಇಲ್ಲಿ ನಿಮಗೆ ಏನಿದೆ ಗೊತ್ತಾ, ಇದು ಟೆಂಪಲ್ಗೆ ಹೋಗೋಕ್ಕೆ ಎಂಟ್ರೆನ್ಸು. ಅಲ್ಲಿಂದ ಒಳಗಡೆಗೆ ಹೋಗ್ಬೇಕಾಗಿರುತ್ತೆ. ಒಟ್ಟಿನಲ್ಲಿ ಒಂಥರ ಸಖತ್ತಾಗಿರ್ತಕ್ಕಂಥ ಒಂದು ಟೆಂಪಲ್ ಇದು. ನನಗಂತೂ ತುಂಬಾ ಇಷ್ಟ ಆಗಿತ್ತು. ಏನಕ್ಕಂದರೆ ಈ ಒಂದು ಜೈನ್ ಟೆಂಪಲ್ ಒಂದು ಸರೋವರದ ಮಧ್ಯೆ ಇರ್ತಕ್ಕಂಥ ಟೆಂಪಲ್ ಆಗಿದೆ. ಹಾಗಾಗಿ ಇದರದ್ದು ಅಟ್ರಾಕ್ಷನೇ ಬೇರೆ ಥರ ಇರುತ್ತೆ. ಅದಲ್ಲದೆ ಸುತ್ತಲೂ ಒಂದು ಕಾಡಿರುತ್ತೆ, ಮಧ್ಯದಲ್ಲಿ ಒಂದು ಸರೋವರ. ಆ ಸರೋವರದಲ್ಲಿ ಈ ಒಂದು ಟೆಂಪಲ್ನ ಕಟ್ಟಿದ್ದಾರೆ. ಸೊ ಸಖತ್ತಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ. ಬನ್ನಿ, ನಿಮಗೆ ಹಾಗೆ ಅಲ್ಲಿ ಹೋದ ತಕ್ಷಣ ಅಲ್ಲಿಂದ ತೋರಿಸ್ತೇನೆ ಅಂತ ಹೆಂಗಿದೆ ಅಂದ್ಕೊಂಡು. ನೋಡಿ ಸ್ನೇಹಿತರೆ, ಇದೇ ಒಂದು ವರಂಗ ಜೈನ್ ಲೇಕ್ ಟೆಂಪಲ್ ಆಗಿರುತ್ತೆ. ಮುಂದ್ಗಡೆ ಏನು ಕಾಣ್ತಿದೆ ಗೊತ್ತಾ, ಅದೇ ಒಂದು ಟೆಂಪಲು. ಇದೇ ಸುತ್ತಲೂ ಇರ್ತಕ್ಕಂಥ ಒಂದು ಸರೋವರ, ಅದರ ಮಧ್ಯೆ ಆ ಒಂದು ಟೆಂಪಲ್ ಇರ್ತಕ್ಕಂಥದ್ದು. ನೀವು ಇಲ್ಲಿ ಹೋಗ್ಬೇಕಂದ್ರೆ ಈ ಥರ ದೋಣಿಯಲ್ಲಿ ಹೋಗಬೇಕು. ಸಕ್ಕತ್ತಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸು. ನೀವೇನಾದರೂ ಆಗುಂಬೆ ಸೈಡಲ್ಲಿ ಬಂದರೆ ಈ ಒಂದು ಪ್ಲೇಸ್ನ ಕವರ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಸಕ್ಕತ್ತಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಈ ಒಂದು ವರಾಂಗ ಟೆಂಪಲ್ಗೆ ನೀವು ಬರೋ ಪ್ಲ್ಯಾನಲ್ಲಿದ್ದರೆ ಈ ಒಂದು ವಿಚಾರನ ಮೈಂಡಲ್ಲಿ ಇಟ್ಕೊಂಬನ್ನಿ. ಇಲ್ಲಿ ಯಾವುದೇ ಥರದ ಶಾರ್ಟ್ಸ್ ಆಗಲಿ, ಇಂಪ್ರಾಪರ್ ಡ್ರೆಸ್ ಇದ್ದರೆ ಅಲೋ ಮಾಡಲ್ಲ. ಸೊ ನೀವು ಬರಬೇಕಾದ್ರೆ ಕೇರ್ಫುಲ್ಲಾಗಿ ಪ್ಯಾಂಟಲ್ಲಿ ಬನ್ನಿ. ಶಾರ್ಟ್ಸಲ್ಲಿ ಮತ್ತು ಆ ಥರ
ಅಲೋ ಇಲ್ಲದೆ ಇರ್ತಕ್ಕಂಥ ಬಟ್ಟೆಗಳಲ್ಲಿ ಬರೋಕ್ಕೆ ಹೋಗ್ಬೇಡಿ. ಶಾರ್ಟ್ಸ್ ಮಾತ್ರ ಕಂಪಲ್ಸರಿ ಅಲೋ ಇಲ್ಲ. ಸೊ ನೋಡಿಕೊಂಡು ಯೋಚನೆ ಮಾಡ್ಬಿಟ್ಟು ಬನ್ನಿ. ಬಂದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ರಿಸಿಪ್ಟ್ ತೊಗೊಳ್ಳಿ, ದೋಣಿ ಹಿಡ್ಕೊಳ್ಳಿ, ಟೆಂಪಲ್ ನೋಡಿ ಎಂಜಾಯ್ ಮಾಡಿ ವಾಪಸ್ ಹೋಗ್ತಾಯಿರಿ. ನಾನು ಇವಾಗ ಹೋಗ್ಬಿಟ್ಟು ವಾಪಸ್ ಬಂದೆ. ಇಲ್ಲಿಂದ ಇವಾಗ ಡೈರೆಕ್ಟ್ ಮಂಗಳೂರಿಗೆ ಹೋಗ್ತಾ ಸಿಗ್ತೀನಂತೆ. ಒಂದು ಆಂದಿವೆ ಒಂದು ಬೀಚ್ ಇದೆ, ಸಸಿ ಹಿತ್ಲು ಅಂತ, ಆ ಬೀಚ್ಗೆ ಅಲ್ಲಿ ಹೋಗ್ತಾ ನಿಮಗೆ ಕಾರಲ್ಲಿ ಸಿಗ್ತೀನಂತೆ. ಬನ್ನಿ. ಬಾಡಿದ ಹೂವಂತೆ ಸೋತಿದೆ ಮೊಗವೇಕೆ, ಏನು ನಿನ್ನ ಚಿಂತೆ, ಹೇಳೆ ನನ್ನ ಕಾಂತೆ, ಏನು ನಿನ್ನ ಚಿಂತೆ, ಹೇಳೆ ನನ್ನ ಕಾಂತೆ. ಬೆರಳನು ಕಾಣದ ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ, ಏನು ನಿನ್ನ ಚಿಂತೆ, ಹೇಳೆ ನನ್ನ ಕಾಂತೆ. ನೋಡಿ ಸ್ನೇಹಿತರೆ, ಮಂಗಳೂರು ಹೋಗಬೇಕಾದ್ರೆ ಆನ್ ದಿ ವೇ ಇದು ಯಾವುದೋ ಒಂದು ಡ್ಯಾಮ್ ಸಿಕ್ತು ಅಂದ್ಕೊಳ್ಳಿ. ಸೊ ನೋಡುವ ಅಂತ ಬಂದೆ. ಇದು ಬ್ಯಾಕ್ ವಾಟರ್ ಅನಿಸುತ್ತೆ, ಒಂದು ಸ್ವಲ್ಪನೂ ನೀರಿಲ್ಲ. ಮೋಸ್ಟ್ಲಿ ಇದು ಫ್ರಂಟ್ ವಾಟರ್ ಅನಿಸುತ್ತೆ, ಯಾವುದು ಅಂತ ಗೊತ್ತಿಲ್ಲ. ಬಟ್ ಹಿಂದುಗಡೆಗೆ ಆ ಸೈಡಲ್ಲಿ ನೋಡಿದರೆ ನೀರು ಕಾಣಿಸ್ತಾ ಉಂಟು. ಒಂಥರ ಚೆನ್ನಾಗಿತ್ತು. ಅದಕ್ಕೆ ನೋಡುವ, ಒಂದು ವೀಡಿಯೋ ಕ್ಯಾಪ್ಚರ್ ಮಾಡುವ ಅಂತ ನಿಂತ್ಕೊಂಡೆ. ಎಲ್ಲ ನೋಡಿ ಬತ್ತೋಗ್ಬಿಟ್ಟಿದೆ, ಒಂದು ಹನಿನೂ ನೀರಿಲ್ಲ. ಅಲ್ಲಲ್ಲಿ ಸ್ವಲ್ಪ ಉಂಟು ಅಷ್ಟೇ. ಆ ಸೈಡಲ್ಲಿ ಇನ್ನೂ ಸ್ವಲ್ಪ ನೀರುಂಟು. ಅಲ್ಲಿ ಹಿಂದುಗಡೆ ಆ ಪೋರ್ಷನಲ್ಲಿ ಇನ್ನೊಂದು ಸ್ವಲ್ಪ ನೀರುಂಟು ಅಂದ್ಕೊಳ್ಳಿ. ಇಲ್ಲಂತೂ ಎಲ್ಲೂ ನೀರಿಲ್ಲ. ಆದರೆ ಬಿಸಿಲು ಮಾತ್ರ ಏನು ಕ್ರೇಜಿಯಾಗಿದೆ ಅಂದರೆ, ಅಪ್ಪ ತಡ್ಕೊಳಕ್ಕಾಗದೇ ಇರೋಂಥ ಬಿಸಿಲು. ಒಂಥರ ಲೊಕೇಶನ್ ಚೆನ್ನಾಗಿತ್ತಲ್ಲ, ಸರಿ ಆಯಿತು ಕ್ಯಾಪ್ಚರ್ ಮಾಡುವ ಅಂತ ನಿಂತ್ಕೊಂಡೆ. ಈ ಸೈಡಲ್ಲಿ ಒಂದು ಸರ್ತಿ ತೋರಿಸ್ತೀನಂತೆ. ಇಲ್ಲಿ ನೀರು ತುಂಬ ಉಂಟು, ಸಕ್ಕದಾಗಿದೆ ನೀರಿಲ್ಲಿ. ಅದು ಏನಂತಲೇ ಅರ್ಥ ಆಗ್ತಿಲ್ಲ. ಇಲ್ಲಿ ನೋಡಿದರೆ ನೀರಿಲ್ಲ, ಅಲ್ಲಿ ಹಿಂದುಗಡೆ ನೋಡಿದರೆ ನೀರುಂಟು. ಸೊ ಬನ್ನಿ, ಆ ಕಡೆ ರೋಡ್ ಕ್ರಾಸ್ ಮಾಡಿಬಿಟ್ಟು ಒಂದು ಸರ್ತಿ ತೋರಿಸ್ತೀನಂತೆ. ಮೋಸ್ಟ್ಲಿ ಇದು ಹಳೆ ಸೇತುವೆ ಅನಿಸುತ್ತೆ. ಈ ಹೊಸ ಸೇತುವೆ ಕಟ್ಟಿದಾದಮೇಲೆ ಇದರ ಉಪಯೋಗನ ನಿಲ್ಲಿಸಿದಾರೆ ಅನಿಸುತ್ತೆ. ಸೊ ಹಂಗಾಗಿ ಪಾಳು ಬಿದ್ದಿರೋ ಥರ ಆಗಿದೆ. ಅಲ್ಲೆಲ್ಲ ನೋಡಿ ನೇಚರ್ ಹೆಂಗುಂಟು, ಅಲ್ಲಿ ಒಂಥರ ಸಖತ್ತಾಗಿ ಗ್ರೀನಾಗಿದೆ. ಅಲ್ಲೆಲ್ಲ ನೋಡಿ ಫುಲ್ಲು ನೀರು ಹಂಗೆ ಇದೆ, ಒಂಥರ ಗ್ರೀನಾಗಿ ಉಂಟು ಅಂದ್ಕೊಳ್ಳಿ. ಚೆನ್ನಾಗಿದೆ ಸ್ನೇಹಿತರೆ, ಏನೋ ಒಂಥರ. ಸೊ ಇದಕ್ಕೋಸ್ಕರ ಅಂತ ನಿಂತ್ಕೊಂಡೆ. ಬನ್ನಿ, ಈ ಒಂದು ಜಾಗನ ಕ್ಯಾಪ್ಚರ್ ಮಾಡಿದೆ. ಮುಂದೆ ಹೋಗುವ, ಕಂಟಿನ್ಯೂ ಮಾಡುವ, ಕಾರಲ್ಲಿ ಸಿಗ್ತೀನಂತೆ ಮತ್ತೆ. ಈ ಗುಡಿಯ ದೇವಿ ನೀನು, ಈ ತನುವ ಪ್ರಾಣ ನೀನು, ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು, ನೀ ಅಳಲು ನೋಡಲಾರೆ, ನೀನಿರದೆ ಬಾ